ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸರ್ದಾರಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕೆ ಹರಿಪ್ರಸಾದ್ ಅವರಿಗೆ, ಕೆ ಎಚ್ ಮುನಿಯಪ್ಪ ಅವರಿಗೆ, ರೂಪಾ ಸೈದರ್ ಅವರಿಗೆ. ನಮ್ಮ ಕ್ಷೇತ್ರದ MLA ಮೇಡಮ್ ಅವರು ನಮ್ಮ ಪಂಚಾಯತಿಗೆ 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿರುತ್ತಾರೆ. ವೆಂಕಟೇಶ್ವರ ಗ್ರಾಮ ಪಂಚಾಯತಿಗೆ 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿರುತ್ತಾರೆ. ಇಲ್ಲಿ ಒಂದು 10 ಲಕ್ಷ ರೂಪಾಯಿ ಕೆಲಸವನ್ನು ನಾವು ಕೈಗೊಳ್ಳುತ್ತೇವೆ. ಇದು ಸ್ಮಶಾನಕ್ಕೆ ಹೋಗುವ ದಾರಿ. ಈ ದಾರಿ ಮಳೆ ಬಂದರೆ ಮಹಿಳಾ ಕೋಟದಲ್ಲಿ ಮಾನ್ಯ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ ಕೆ ಹರಿಪ್ರಸಾದ್ ಅವರಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಚಿವ ಸ್ಥಾನವನ್ನು ಕೊಡಬೇಕು. ಈ ಮಶಾಣಕ್ಕೆ ತುಂಬ ತೊಂದರೆ ಇತ್ತು ದಾರಿ. ನಾವೆಲ್ಲ ಮುಖಂಡರು ಸೇರಿ ನಮ್ಮ ಶಾಸಕರನ್ನ ಭೇಟಿ ಮಾಡಿ ಕೇಳಿದಾಗ ತುಂಬ ತೊಂದರೆ ಇದೆ ಮೇಡಮ್, ನಮ್ಮ ದಾರಿ ಆದಷ್ಟು ನಮ್ಮ ದಾರಿ ರೆಡಿ ಮಾಡ್ಕೊಳ್ಳಿ ಅಂತ ಕೇಳಿದ್ವಿ. ಅದಕ್ಕೆ ಎಲ್ಲ ಮುಖಂಡರಿಗೆ ಗೌರವ ಕೊಟ್ಟು ನಮ್ಮ ಶಾಸಕರು ಈ 50 ಲಕ್ಷ ರೂಪಾಯಿ ಅನುದಾನವನ್ನು 4 ಹಳ್ಳಿಗಳಿಗೆ ಸೇರಿಸಿ ವರ್ಕ್ ಕೊಟ್ಟಿರ್ತಾರೆ. ಆದರೆ ಇವತ್ತು ಈ ದಿನ ಈ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ನಮ್ಮ ಶಾಸಕರು ತುಂಬ ಅದುಕಟ್ಟಿತ್ತು. ರೋಡು ಓಡೋಕ್ಕೆ ತುಂಬ ತೊಂದರೆನೂ ಇತ್ತು. ಇವತ್ತು ಅವರಿಂದ ನಮಗೆ ಓಡೋಕ್ಕೆ ಅನುಕೂಲ ಆಗಿದೆ. ಈ ಪೂಜೆಯನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವರ್ಕನ್ನು ನಾವು ಪ್ರಾರಂಭಿಸುತ್ತೇವೆ. ಬಂದರೆ ಭಾಳ ಹದಗೆಟ್ಟೋಗಿತ್ತು. ಮಳೆ ಬಂದರೆ ಸಾರ್ವಜನಿಕರು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಬೇಕಾಗಿರೋದ್ರಿಂದ ನಾವು ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ ಅವರು ನಮಗೆ ಅನುದಾನ ಕೊಟ್ಟಿದ್ದಾರೆ. ವೆಂಕಟೇಶ್ವರ, ಸೀಕಂಪಲ್ಲಿ, ಮುಷ್ಟೂರು, ತಾತೆಪಲ್ಲಿ 4 ಗ್ರಾಮಗಳಲ್ಲೂ ಈ ಒಂದು ಅನುದಾನವನ್ನು ಹಂಚಿರುತ್ತೇವೆ. ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಈ ದಿನ ಎಲ್ಲ ಪಂಚಾಯತಿ ಮುಖಂಡರು, ಕಾರ್ಯಕರ್ತರು, ಮಾಜಿ ಸದಸ್ಯರೆಲ್ಲ ಸೇರಿ ಈ ಪೂಜಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿರ್ತೇವೆ. ಈ ಪೂಜೆ ಮುಗಿಸಿ ಕೆಲಸವನ್ನು ಪ್ರಾರಂಭಿಸಲು ನಾವು ಶುರು ಮಾಡ್ಕೊಂಡಿರ್ತೇವೆ. ಈ ಮುಖಾಂತರ ಈ ಒಂದು ಅನುದಾನವನ್ನು ನಮ್ಗೆ ಕೊಟ್ಟಿರೋದಕ್ಕೆ ನಮ್ಮ ಶಾಸಕರಿಗೆ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಎಲ್ಲ ವೆಂಕಟೇಶ್ವರ ಗ್ರಾಮ ಪಂಚಾಯತಿ ಮುಖಂಡರ ಪರವಾಗಿ ನಾವು ಮೇಡಮ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೇವೆ. ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಅವರು ಸುಮಾರು 50 ಲಕ್ಷ ರೂಪಾಯಿ CC ರಸ್ತೆಗಳನ್ನು ನಿರ್ಮಾಣ ಮಾಡೋಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ವೆಂಕಟೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಮುಷ್ಟೂರು, ಸೀತಂಪಲ್ಲಿ, ಗೋಪೇನಹಳ್ಳಿ ಮತ್ತು ವೆಂಕಟೇಶ್ವರ ಈ 4 ಗ್ರಾಮಗಳಿಗೆ 50 ಲಕ್ಷ ರೂಪಾಯಿಗಳನ್ನ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ದಿನ ಭೂಮಿ ಪೂಜೆ ಮಾಡುವ ಮುಖಾಂತರ ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಂಥ ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ರಸ್ತೆ ತುಂಬ ಹದಗೆಟ್ಟಿತ್ತು. ಓಡಾಡೋಕ್ಕೆ ಮಳೆ ಬಿದ್ದರೂ ಹೋಗೋಕ್ಕಾಗ್ತಾ ಇರಲಿಲ್ಲ ಮಶಾನಕ್ಕೆ. ಅದೇ ರೀತಿ ಗ್ರಾಮಗಳಲ್ಲೂ ಆಗ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದು ವಿಶೇಷವೆಂದರೆ ವೆಂಕಟೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4 ಹಳ್ಳಿಗಳಲ್ಲಿ 50 ಲಕ್ಷ ಅನುದಾನ ಕೊಟ್ಟಿದ್ದಾರೆ ನಮ್ಮ ಶಾಸಕರು. 50 ಲಕ್ಷ ಅನುದಾನ ಬಿಡುಗಡೆ ಮಾಡೋಕ್ಕೆ ಭಾರಿ ಕಷ್ಟ ಇರ್ತದೆ. ಅಂತ ಇರ್ತದೆ ಇವತ್ತು ಪ್ರತಿಯೊಂದು ಹಳ್ಳಿಗೂ ಅನುದಾನ ಸುಮಾರು ವರ್ಷಗಳಿಂದ ಈ ಮಶಾಣಕ್ಕೆ ಹೋಗೋ ದಾರಿ ತುಂಬಾ ಹದಗೆಟ್ಟಿತ್ತು. ಮಳೆ ಬಣ ಬಂದರೆ ಯಾರು ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ದಾರಿಯನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಅಧಿಕಾರಿಗಳಾದ ನಮ್ಮ ಶಾಸಕರಿಗೆ ಧನ್ಯವಾದಗಳು. ನಮ್ಮೂರು ಸೇರ್ಪಡೆ ಆಗಿದೆ ವೆಂಕಟೇಶ್ವರ ಗ್ರಾಮ ಪಂಚಾಯತ್. ಆದರೆ ನಮ್ಮೂರಿಗೂ 10 ಲಕ್ಷ CC ರೋಡ್ಗೆ ಶಾಂಕ್ಷನ್ ಮಾಡೋರೆ ನಮ್ಮ ರೂಪಾ ಸೈದರ್ ಮೇಡಮ್ ಅವರು. ನಮ್ಮ ಮುಷ್ಟೂರು ಪರವಾಗಿ ಅಭಿನಂದನೆಗಳು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀವಿ. ಹೇಳೋದೇನೆಂದರೆ, ನಮ್ಮ ಶಾಸಕರು ಇವತ್ತಿನ ದಿವಸ 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ನಮಗೊಂದು ಮಶಾಣ ರಸ್ತೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅವರು ಬರೀ ಶಾಸಕರಾಗಿ ಇಷ್ಟೊಂದು ಕಾರ್ಯವೈಖರಿ ಮಾಡ್ತಾ ಇದ್ದಾಗ ಅವ್ರಿಗೊಂದು ಸಚಿವ ಸ್ಥಾನ ನೀಡಿದ್ರೆ ಅವರು ನಮ್ಮ ಗಡಿ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಿ ನಮ್ಮ ಗಡಿ ಭಾಗವನ್ನು ನೀಟಾಗಿ ಇಟ್ಕೊಂಡು ಅವ್ರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಕ್ಷೇತ್ರ ಶಾಸಕರಾದ MLA ರೂಪಾ ಶಶಿಧರ್ ಅವರಿಗೆ ನಮ್ಮೂರಿನಲ್ಲಿ ಏನೇನೋ ತೊಂದರೆ ಐತೆ ಎಲ್ಲ ರೆಡಿ ಮಾಡಿ CC ರಸ್ತೆ ಕೂಡ ಅಭಿವೃದ್ಧಿ ಪಡಿಸೋಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಅವರಿಗೆ ತುಂಬ ಧನ್ಯವಾದಗಳು. ಸುಮಾರು 50 ವರ್ಷಗಳಿಂದ
ಕಾಂಗ್ರೆಸ್ ಶಾಸಕರು ಇಲ್ಲದೇ ಇದ್ದ ಸಮಯದಲ್ಲಿ ಮಾನ್ಯ ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಅವರು ಈ ಕ್ಷೇತ್ರಕ್ಕೆ ಬಂದು ಪಕ್ಷವನ್ನು ಬಲಪಡಿಸಿ ಗ್ರಾಮ ಗ್ರಾಮಕ್ಕೂ ಅಲ್ದಾಡಿ ಪಕ್ಷವನ್ನು ಬೆಳೆಸಿದ್ದಾರೆ. ಪಕ್ಷ ಕಟ್ಟಿ 2 ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅತಿ ಹೆಚ್ಚಿನ ಮತಗಳಿಂದ ಈ ಕ್ಷೇತ್ರದಲ್ಲಿ ರೂಪಕಲಾ ಮೇಡಮ್ ಅವ್ರನ್ನ ಜಯಶೀಲನಾಗಿ ಮಾಡಿದ್ದೀವಿ. ಅದೇ ರೀತಿ ಕಳೆದ MP ಚುನಾವಣೆಯಲ್ಲಿ ಇಡೀ ಕೋಲಾರ ಕ್ಷೇತ್ರದಲ್ಲಿ KGF ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತಗಳಿಂದ MP ಅಭ್ಯರ್ಥಿಗೆ ಮತಗಳನ್ನು ಕೊಡಿಸಿದ್ದಾರೆ. ಮಹಿಳಾ ಕೋಟದಲ್ಲಿ ಮಾನ್ಯ ಶಾಸಕರನ್ನು ಸಚಿವರನ್ನಾಗಿ ಮಾಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಪಕ್ಷದ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ ಹರಿಪ್ರಸಾದ್ BK ಹರಿಪ್ರಸಾದ್ ಅವರಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಸಚಿವ ಸ್ಥಾನವನ್ನು ಕೊಡಬೇಕು. ರೂಪಕಲಾ ಮೇಡಮ್ ಅವರು ಈಗ 2ನೇ ಸರ್ತಿ ಆಯ್ಕೆ ಆಗಿದ್ದಾರೆ. ಇಡೀ ಈ ಒಂದು ಕಾಂಗ್ರೆಸ್ KGF ಕ್ಷೇತ್ರ BJP ಮಯವಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉಸಿರಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಅಂಥ ಒಂದು ಸಮಯದಲ್ಲಿ ಇಡೀ ಕ್ಷೇತ್ರವನ್ನು ಸುತ್ತಾಡಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮುಖಂಡರನ್ನು ಒಗ್ಗೂಡಿಸಿ ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳೆಲ್ಲವನ್ನು ಪರಿಹರಿಸಿ ಈ ಒಂದು ಕ್ಷೇತ್ರವನ್ನು ಈಗ ಕಾಂಗ್ರೆಸ್ ಮಯ ಮಾಡಿದ್ದಾರೆ. ಇಂಥ ಒಂದು ರೂಪಕಲಾ ಮೇಡಮ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಜಿಲ್ಲೆ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನಮ್ಮ ಕ್ಷೇತ್ರ ಯಾವುದು ಅಭಿವೃದ್ಧಿಯಲ್ಲಿ ಏನೂ ಇರಲಿಲ್ಲ. ಬೇರೆ MLAಗಳು ಬಂದಾಗ ಯಾವ ಒಂದು ಅಭಿವೃದ್ಧಿ ಇರಲಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಈಗ ರಸ್ತೆಗಳಾಗಿವೆ, ಕುಡಿಯೋ ನೀರಾಗಿದೆ, ಲೈಟ್ಗಳಾಗಿವೆ, APMC ಮಾರ್ಕೆಟ್ ಆಗಿದೆ, KGF ಆಸ್ಪತ್ರೆ ಆಗಿದೆ, ಆ ಬಂಗಾರಪೇಟೆ ವಿಕೋಟೆ ರೋಡು ಅದರಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂಥ ರೋಡು ಇವತ್ತು ಸರಾಗಿ ಹೋಗುವಂಥ ರಸ್ತೆ ಮಾಡಿದ್ದಾರೆ. ಈ ಥರ ಅಭಿವೃದ್ಧಿ ಮಾಡಿರೋಂಥ ಕ್ಷೇತ್ರದ ಶಾಸಕರನ್ನು ಮಂತ್ರಿ ಮಾಡಿದರೆ ಇಡೀ ಜಿಲ್ಲೆ ಅಭಿವೃದ್ಧಿ ಆಗುವಂಥ ಅವಕಾಶ ಇದೆ. ಯಾಕಂದರೆ ಈಗಂತೂ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಸಾಧ್ಯವಿಲ್ಲದಂತಾಗಿದೆ. ಆ ಗುಂಪುಗಾರಿಕೆಯನ್ನು ಅಣಗಿಸೋದಕ್ಕೆ ಇಡೀ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ನಾಯಕತ್ವ ಬರಬೇಕಾದ್ರೆ ನಮ್ಮ ರೂಪಾ ಮೇಡಮ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಖಂಡಿತವಾಗಿ ಈ ಜಿಲ್ಲೆಯನ್ನು ಕಾಂಗ್ರೆಸ್ಮಯ ಮಾಡಿ ಈ ಜಿಲ್ಲೆಗೆ ಒಂದು ಅಭಿವೃದ್ಧಿ ಪಥದತ್ತ ಅವರು ಕೊಂಡೊಯ್ತಾರೆ. ಅಭಿವೃದ್ಧಿ ಆಗ್ತದೆ ಮತ್ತು ಕಾಂಗ್ರೆಸ್ಸು ಸಹ ಎಲ್ಲ ನಾಯಕರು ಒಗ್ಗೂಡಿಸ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆ. ಆದ್ದರಿಂದ ನಾನು ಕಾಂಗ್ರೆಸ್ ವರಿಷ್ಠರಲ್ಲಿ ಏನು ಕೇಳ್ಕೊತೀನಿ ಅಂದರೆ, ಶಿವಕುಮಾರ್ ಸಾಹೇಬರಾಗಲಿ, ಹರಿಪ್ರಸಾದ್ ಸಾಹೇಬರಾಗಲಿ, ಮಲ್ಲಿಕಾರ್ಜುನ ಸಾಹೇಬರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ವರಿಷ್ಠರು ಮನಸ್ಸು ಮಾಡಿ ನಮ್ಮ ರೂಪಕಲಾ ಮೇಡಮ್ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ.